ಮುಂದಿನ ಸುದ್ದಿ ನೋಡೋಣ. ಶತಾಯಗತಾಯ ಸರ್ಕಾರಿ ಉದ್ಯೋಗ ಗಿಟ್ಟಿಸಿಕೊಳ್ಳಲೇಬೇಕು ಅಂತೇಳಿ ಶಾಲಾ ಮಹದಾಸೆ ಹೊತ್ತ ಅಭ್ಯರ್ಥಿಗಳು ವರ್ಷಗಟ್ಟಲೆ ಕಷ್ಟಪಟ್ಟು ಓದ್ತಾರೆ, ಪರೀಕ್ಷೆಯನ್ನು ಎದುರಿಸ್ತಾರೆ. ಫಲಿತಾಂಶ, ಆಯ್ಕೆ, ಪಟ್ಟಿ ಪ್ರಕಟ, ನೇಮಕಾತಿ ಆದೇಶ ಪತ್ರಕ್ಕಾಗಿ ಚಾತಕ ಪಕ್ಷಿಗಳಂತೆ ಕಾಯ್ತಾರೆ. ಆದರೆ ಅವರಿಟ್ಟ ನಂಬಿಕೆಗೆ ವ್ಯತಿರಿಕ್ತವಾಗಿ ಫಲಿತಾಂಶಗಳು, ಪ್ರಕಟಣೆಗಳು ಹೊರಬೀಳ್ತವೆ. ಅಕ್ರಮ, ಅವ್ಯವಹಾರಗಳು ಮೇಳೈಸ್ತವೆ. ಈಗಲೂ ಕೂಡ ಅದೇ ಆಗಿದೆ. ಹಾಗಾದ್ರೆ ಏನಾಗಿದೆ, ಏನ್ ಅಕ್ರಮ ಆಗಿದೆ, ಏನ್ ಅವ್ಯವಹಾರ ಆಗಿದೆ, ಈ ವರದಿ ನೋಡ್ಕೊಂಡು ಬನ್ನಿ. 3 ಗಂಟೆ ಆದ್ರೂ ನಮಗೆ ಡೌಟ್ ಬರುತ್ತೆ, ಯಾಕೆ ಇವರು ಡಿಸ್ಪ್ಯಾಚ್ ಮಾಡ್ತಾ ಇಲ್ಲ ಅಂತ. ಡ್ರೈವರ್ ಬಂದ್ಬಿಟ್ಟು ಹಿಂದ್ಗಡೆಯಿಂದ ವೆಹಿಕಲ್ ಅನ್ನ ಪಂಕ್ಚರ್ ಮಾಡ್ತಾನೆ. ಕಾಕತಾಳೀಯನೋ ಅಕ್ರಮನೋ ಒಂದು ತನಿಖೆ ಆಗಬೇಕಾದ ಅವಶ್ಯಕತೆ ಇದೆ. ಮತ್ತೊಮ್ಮೆ ಅಕ್ರಮದ ಗೂಡಾಗುತ್ತಿದೆ ಕೆಪಿಎಸ್ಸಿ. ಹುದ್ದೆಗಳನ್ನ ಹರಾಜು ಹಾಕಿ ಎಂದು ವಿಪಕ್ಷಗಳು ಕಿಡಿ. ಕೆಪಿಎಸ್ಸಿಯಿಂದ 2023-24ನೇ ಸಾಲಿನ ಕೆಎಎಸ್ ಹುದ್ದೆಗಳ ಮುಖ್ಯ ಪರೀಕ್ಷೆಯ ಫಲಿತಾಂಶ ಪ್ರಕಟವಾಗಿದೆ. ಅದರ ಹಿಂದೆಯೇ ಬೃಹತ್ ಅಕ್ರಮ ನಡೆದಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಮಹಾ ಅಕ್ರಮ ಕಾಣಿಸದೆ ಏನೇನು ಗೊಂದಲ ಅಂತ ನೋಡೋದಾದ್ರೆ, ಪ್ರಿಲಿಮ್ಸ್ನಲ್ಲಿ 1 ರಿಂದ 300 ಸೀರಿಯಲ್ ನಂಬರ್ನವರೆಗೆ ಯಾವ ಅಭ್ಯರ್ಥಿಯೂ ಆಯ್ಕೆ ಆಗಿಲ್ಲ. ಈ ಗಂಭೀರ ಆರೋಪದ ನಡುವೆಯೇ ಆಯೋಗವು 1.3 ಅನುಪಾತದಲ್ಲಿ ಸಂದರ್ಶನ ಅರ್ಹತೆ ಪಡೆದ ಅಭ್ಯರ್ಥಿಗಳ ಪಟ್ಟಿಯನ್ನ ಪ್ರಕಟಿಸಿದೆ. ಈ ಪಟ್ಟಿ ಕೂಡ ಈಗ ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಒಂದೇ ಪರೀಕ್ಷಾ ಕೊಠಡಿಯಲ್ಲಿ ಪರೀಕ್ಷೆ ಬರೆದಿದ್ದ 15 ಮಂದಿ ಸಂದರ್ಶನಕ್ಕೆ ಆಯ್ಕೆ ಆಗಿರುವುದಕ್ಕೆ ಅಕ್ರಮಕ್ಕೆ ಪುರಾವೆ ಒದಗಿಸುತ್ತಿದೆ. ಒಂದೇ ಕುಟುಂಬದ 3 ಜನ ಅಭ್ಯರ್ಥಿಗಳು ಸಂದರ್ಶನಕ್ಕೆ ಆಯ್ಕೆ ಆಗಿದ್ದು, ಪ್ರಭಾವಿಗಳ ಮಕ್ಕಳಿಗೆ ಹುದ್ದೆ ಕೊಡಿಸಲು ತೆರೆಯ ಹಿಂದೆ ಷಡ್ಯಂತ್ರ ನಡೆದಿದೆ. ಕೆಪಿಎಸ್ಸಿ ಕಾರ್ಯದರ್ಶಿ ಜ್ಯೋತಿಯವರು ಭ್ರಷ್ಟಾಚಾರ ನಡೆದಿಲ್ಲ, ಇದಕ್ಕಾಗಿ ಯಾವುದೇ ಪ್ರತ್ಯೇಕ ಸಮಿತಿ ರಚಿಸುವುದಿಲ್ಲ ಎಂದು ಹೇಳಿದ್ದಾರೆ. 5,700ಕ್ಕೂ ಅಧಿಕ ಅಭ್ಯರ್ಥಿಗಳು ಕೆಎಎಸ್ ಪರೀಕ್ಷೆ ಬರೆದಿದ್ದಾರೆ. ಒಂದು ಕೊಠಡಿಯಲ್ಲಿ 24 ಅಭ್ಯರ್ಥಿಗಳು ಇರ್ತಾರೆ. ಅದರಲ್ಲಿ 10 ರಿಂದ 12 ಅಭ್ಯರ್ಥಿಗಳು ಆಯ್ಕೆಯಾಗುವುದು ಅಚ್ಚರಿ. ಆದರೆ ಕೆಪಿಎಸ್ಸಿ ಇತಿಹಾಸದಲ್ಲೇ ಒಂದೇ ರೂಮ್ನಲ್ಲಿ ಇಷ್ಟು ಹೆಚ್ಚಿನ ಸಂಖ್ಯೆಯ ಅಭ್ಯರ್ಥಿಗಳು ಪಾಸ್ ಆಗಿಲ್ಲ. ಇದಕ್ಕೆ ಕೆಪಿಎಸ್ಸಿ ಕಾರ್ಯದರ್ಶಿಗಳಿಂದ ಉತ್ತರವಿಲ್ಲ. ಗಾಡಿಯನ್ನೇ ಪಂಕ್ಚರ್ ಮಾಡಿದ ಚಾಲಕ. ಅದು ಬಂಡಲ್ಸ್ ವೆಹಿಕಲ್ ಅಲ್ಲಿ ಹಾಕೋದೇ ಇಲ್ಲ ಸರ್. 3 ಗಂಟೆ ಆಗುತ್ತೆ, 2 ಗಂಟೆ ಆಗುತ್ತೆ, 3 ಗಂಟೆ ಆಗುತ್ತೆ. 3 ಗಂಟೆ ಆದ್ರೂ ನಮಗೆ ಡೌಟ್ ಬರುತ್ತೆ, ಯಾಕೆ ಇವರು ಡಿಸ್ಪ್ಯಾಚ್ ಮಾಡ್ತಾ ಇಲ್ಲ ಅಂತ. ಸೊ ನಾವು ಹಂಗೆ ಅಬ್ಸರ್ವ್ ಮಾಡ್ತಾ ಇರ್ಬೇಕಾದ್ರೆ ಅಷ್ಟೊತ್ತಿಗೆ ಇವರು ಅದು ಕಾರ್ ಡ್ರೈವರ್ ಒಳಗಡೆ ಹೋಗಿ ಬರ್ತಾನೆ. ಎಲ್ಲ ತುಂಬಾ ಹುಡುಗರು ಸರ್ ವೇಟ್ ಮಾಡ್ತಾ ಇದ್ದಾರೆ ಅಂತ ಪೊಲೀಸರು ಯಾರೋ ಇನ್ಫಾರ್ಮ್ ಕೊಡ್ತಾರೆ ಅವ್ರಿಗೆ. ಕೊಟ್ಟ ಮೇಲೆ ಅವ್ರು ಏನ್ ಹೇಳ್ತಾರೆ, ಅವನಿಗೆ ನೀನು ಪಂಕ್ಚರ್ ಮಾಡಿಬಿಡು ಗಾಡಿ ಅಂತ ಏನೋ ಒಂದು ಸಿಗ್ನಲ್ ಕೊಡ್ತಾರೆ ಸರ್. ಅದಕ್ಕೆ ಅವನು ಡ್ರೈವರ್ ಬಂದ್ಬಿಟ್ಟು ಹಿಂದ್ಗಡೆಯಿಂದ ವೆಹಿಕಲ್ ಅನ್ನ ಪಂಕ್ಚರ್ ಮಾಡ್ತಾನೆ ಸರ್. ಒಂದು ರೂಮ್ನಲ್ಲಿ 15, ಒಂದು ಕುಟುಂಬದ 3 ಜನ ಪಾಸ್. ಕಾಕತಾಳೀಯವೋ ಅಕ್ರಮವೋ ಎಂದ ಸಿಟಿ ರವಿ. ಒಂದೇ ಕೊಠಡಿಯಲ್ಲಿ ಇರುವವರು 15 ಜನ ಪಾಸ್ ಆಗೋದು, ಒಂದೇ ಮನೆಯವರು 3 ಜನ ಪಾಸ್ ಆಗೋದು, ಇದು ಕಾಕತಾಳೀಯನೋ ಅಕ್ರಮನೋ ಒಂದು ತನಿಖೆ ಆಗಬೇಕಾದ ಅವಶ್ಯಕತೆ ಇದೆ. ಅಲ್ಲಿ ಉದ್ಯೋಗಾಕಾಂಕ್ಷಿಗಳು ಹೇಳಿದ್ದಾರೆ, ಇದು ಕಾಕತಾಳೀಯ ಅಲ್ಲ, ಇದು ಅಕ್ರಮ ಅಂತ ಹೇಳಿದ್ದಾರೆ. ಕಳೆದ ವರ್ಷ ಇದೇ ಸಂದರ್ಭದಲ್ಲಿ ಇದೇ ಕೆಪಿಎಸ್ಸಿ ಬಗ್ಗೆ ಇಂಥದ್ದೇ ಗಂಭೀರ ಆರೋಪಗಳು ಕೇಳಿಬಂದಿದ್ವು. ಆಗ ಸಿಎಂ ಸಿದ್ದರಾಮಯ್ಯ ಮಾರ್ಚ್ 12, 2025ರಂದು ನಡೆದ ಬಜೆಟ್ ಅಧಿವೇಶನದಲ್ಲಿ ಯಾರನ್ನು ರಕ್ಷಿಸುವ ಪ್ರಶ್ನೆಯೇ ಇಲ್ಲ, ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ಎಂದಿದ್ರು. ಆದರೆ ಕೆಪಿಎಸ್ಸಿಯಲ್ಲಿ ಮತ್ತದೇ ಅಕ್ರಮದ ವಾಸನೆ ಬಡಿಯುತ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮುಂದಿನ ಸುದ್ದಿ ನೋಡೋಣ. ಶತಾಯಗತಾಯ ಸರ್ಕಾರಿ ಉದ್ಯೋಗ ಗಿಟ್ಟಿಸಿಕೊಳ್ಳಲೇಬೇಕು ಅಂತೇಳಿ ಶಾಲಾ ಮಹದಾಸೆ ಹೊತ್ತ ಅಭ್ಯರ್ಥಿಗಳು ವರ್ಷಗಟ್ಟಲೆ ಕಷ್ಟಪಟ್ಟು ಓದ್ತಾರೆ, ಪರೀಕ್ಷೆಯನ್ನು ಎದುರಿಸ್ತಾರೆ. ಫಲಿತಾಂಶ, ಆಯ್ಕೆ, ಪಟ್ಟಿ ಪ್ರಕಟ, ನೇಮಕಾತಿ ಆದೇಶ ಪತ್ರಕ್ಕಾಗಿ ಚಾತಕ ಪಕ್ಷಿಗಳಂತೆ ಕಾಯ್ತಾರೆ. ಆದರೆ ಅವರಿಟ್ಟ ನಂಬಿಕೆಗೆ ವ್ಯತಿರಿಕ್ತವಾಗಿ ಫಲಿತಾಂಶಗಳು, ಪ್ರಕಟಣೆಗಳು ಹೊರಬೀಳ್ತವೆ. ಅಕ್ರಮ, ಅವ್ಯವಹಾರಗಳು ಮೇಳೈಸ್ತವೆ. ಈಗಲೂ ಕೂಡ ಅದೇ ಆಗಿದೆ. ಹಾಗಾದ್ರೆ ಏನಾಗಿದೆ, ಏನ್ ಅಕ್ರಮ ಆಗಿದೆ, ಏನ್ ಅವ್ಯವಹಾರ ಆಗಿದೆ, ಈ ವರದಿ ನೋಡ್ಕೊಂಡು ಬನ್ನಿ. 3 ಗಂಟೆ ಆದ್ರೂ ನಮಗೆ ಡೌಟ್ ಬರುತ್ತೆ, ಯಾಕೆ ಇವರು ಡಿಸ್ಪ್ಯಾಚ್ ಮಾಡ್ತಾ ಇಲ್ಲ ಅಂತ. ಡ್ರೈವರ್ ಬಂದ್ಬಿಟ್ಟು ಹಿಂದ್ಗಡೆಯಿಂದ ವೆಹಿಕಲ್ ಅನ್ನ ಪಂಕ್ಚರ್ ಮಾಡ್ತಾನೆ ಸರ್. ಕಾಕತಾಳೀಯನೋ ಅಕ್ರಮನೋ ಒಂದು ತನಿಖೆ ಆಗಬೇಕಾದ ಅವಶ್ಯಕತೆ ಇದೆ.
ಮತ್ತೊಮ್ಮೆ ಅಕ್ರಮದ ಗೂಡಾಗುತ್ತಿದೆ ಕೆಪಿಎಸ್ಸಿ. ಹುದ್ದೆಗಳನ್ನ ಹರಾಜು ಹಾಕಿ ಎಂದು ವಿಪಕ್ಷಗಳು ಕಿಡಿ. ಕೆಪಿಎಸ್ಸಿಯಿಂದ 2023-24ನೇ ಸಾಲಿನ ಕೆಎಎಸ್ ಹುದ್ದೆಗಳ ಮುಖ್ಯ ಪರೀಕ್ಷೆಯ ಫಲಿತಾಂಶ ಪ್ರಕಟವಾಗಿದೆ. ಅದರ ಹಿಂದೆಯೇ ಬೃಹತ್ ಅಕ್ರಮ ನಡೆದಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಮಹಾ ಅಕ್ರಮ ಕಾಣಿಸದೆ ಏನೇನು ಗೊಂದಲ ಅಂತ ನೋಡೋದಾದ್ರೆ ಪ್ರಿಲಿಮ್ಸ್ನಲ್ಲಿ 1ರಿಂದ 300 ಸೀರಿಯಲ್ ನಂಬರ್ನವರೆಗೆ ಯಾವ ಅಭ್ಯರ್ಥಿಯೂ ಆಯ್ಕೆ ಆಗಿಲ್ಲ. ಈ ಗಂಭೀರ ಆರೋಪದ ನಡುವೆಯೇ ಆಯೋಗವು 1.3 ಅನುಪಾತದಲ್ಲಿ ಸಂದರ್ಶನ ಅರ್ಹತೆ ಪಡೆದ ಅಭ್ಯರ್ಥಿಗಳ ಪಟ್ಟಿಯನ್ನ ಪ್ರಕಟಿಸಿದೆ. ಈ ಪಟ್ಟಿ ಕೂಡ ಈಗ ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಒಂದೇ ಪರೀಕ್ಷಾ ಕೊಠಡಿಯಲ್ಲಿ ಪರೀಕ್ಷೆ ಬರೆದಿದ್ದ 15 ಮಂದಿ ಸಂದರ್ಶನಕ್ಕೆ ಆಯ್ಕೆ ಆಗಿರುವುದಕ್ಕೆ ಅಕ್ರಮಕ್ಕೆ ಪುರಾವೆ ಒದಗಿಸುತ್ತಿದೆ. ಒಂದೇ ಕುಟುಂಬದ 3 ಜನ ಅಭ್ಯರ್ಥಿಗಳು ಸಂದರ್ಶನಕ್ಕೆ ಆಯ್ಕೆಯಾಗಿದ್ದು ಪ್ರಭಾವಿಗಳ ಮಕ್ಕಳಿಗೆ ಹುದ್ದೆ ಕೊಡಿಸಲು ತೆರೆಯ ಹಿಂದೆ ಷಡ್ಯಂತ್ರ ನಡೆದಿದೆ. ಕೆಪಿಎಸ್ಸಿ ಕಾರ್ಯದರ್ಶಿ ಜ್ಯೋತಿಯವರು ಭ್ರಷ್ಟಾಚಾರ ನಡೆದಿಲ್ಲ, ಇದಕ್ಕಾಗಿ ಯಾವುದೇ ಪ್ರತ್ಯೇಕ ಸಮಿತಿ ರಚಿಸುವುದಿಲ್ಲ ಎಂದು ಹೇಳಿದ್ದಾರೆ. 5,700ಕ್ಕೂ ಅಧಿಕ ಅಭ್ಯರ್ಥಿಗಳು ಕೆಎಎಸ್ ಪರೀಕ್ಷೆ ಬರೆದಿದ್ದಾರೆ. ಒಂದು ಕೊಠಡಿಯಲ್ಲಿ 24 ಅಭ್ಯರ್ಥಿಗಳು ಇರ್ತಾರೆ. ಅದರಲ್ಲಿ 10ರಿಂದ 12 ಅಭ್ಯರ್ಥಿಗಳು ಆಯ್ಕೆಯಾಗುವುದು ಅಚ್ಚರಿ. ಆದರೆ ಕೆಪಿಎಸ್ಸಿ ಇತಿಹಾಸದಲ್ಲೇ ಒಂದೇ ರೂಮ್ನಲ್ಲಿ ಇಷ್ಟು ಹೆಚ್ಚಿನ ಸಂಖ್ಯೆಯ ಅಭ್ಯರ್ಥಿಗಳು ಪಾಸ್ ಆಗಿಲ್ಲ. ಇದಕ್ಕೆ ಕೆಪಿಎಸ್ಸಿ ಕಾರ್ಯದರ್ಶಿಗಳಿಂದ ಉತ್ತರವಿಲ್ಲ. ಗಾಡಿಯನ್ನೇ ಪಂಕ್ಚರ್ ಮಾಡಿದ ಚಾಲಕ. ಅದು ಬಂಡಲ್ಸ್ ವೆಹಿಕಲ್ ಅಲ್ಲಿ ಹಾಕೋದೇ ಇಲ್ಲ ಸರ್. 3 ಗಂಟೆ ಆಗುತ್ತೆ, 2 ಗಂಟೆ ಆಗುತ್ತೆ, 3 ಗಂಟೆ ಆಗುತ್ತೆ. 3 ಗಂಟೆ ಆದ್ರೂ ನಮಗೆ ಡೌಟ್ ಬರುತ್ತೆ, ಯಾಕೆ ಇವರು ಡಿಸ್ಪ್ಯಾಚ್ ಮಾಡ್ತಾ ಇಲ್ಲ ಅಂತ. ಸೊ ನಾವು ಹಂಗೆ ಅಬ್ಸರ್ವ್ ಮಾಡ್ತಾ ಇರ್ಬೇಕಾದ್ರೆ ಅಷ್ಟೊತ್ತಿಗೆ ಇವರು ಅದು ಕಾರ್ ಡ್ರೈವರ್ ಒಳಗಡೆ ಹೋಗಿ ಬರ್ತಾನೆ. ಎಲ್ಲ ತುಂಬಾ ಹುಡುಗರು ಸರ್ ವೇಟ್ ಮಾಡ್ತಾ ಇದ್ದಾರೆ ಅಂತ ಪೊಲೀಸರು ಯಾರೋ ಇನ್ಫಾರ್ಮ್ ಕೊಡ್ತಾರೆ ಅವ್ರಿಗೆ. ಕೊಟ್ಟ ಮೇಲೆ ಅವ್ರು ಏನ್ ಹೇಳ್ತಾರೆ, ಅವನಿಗೆ ನೀನು ಪಂಕ್ಚರ್ ಮಾಡಿಬಿಡು ಗಾಡಿ ಅಂತ ಏನೋ ಒಂದು ಸಿಗ್ನಲ್ ಕೊಡ್ತಾರೆ ಸರ್. ಅದಕ್ಕೆ ಅವನು ಡ್ರೈವರ್ ಬಂದ್ಬಿಟ್ಟು ಹಿಂದ್ಗಡೆಯಿಂದ ವೆಹಿಕಲ್ ಅನ್ನ ಪಂಕ್ಚರ್ ಮಾಡ್ತಾನೆ ಸರ್. ಒಂದು ರೂಮ್ನಲ್ಲಿ 15, ಒಂದು ಕುಟುಂಬದ 3 ಜನ ಪಾಸ್. ಕಾಕತಾಳೀಯವೋ ಅಕ್ರಮವೋ ಎಂದ ಸಿಟಿ ರವಿ. ಒಂದೇ ಕೊಠಡಿಯಲ್ಲಿ ಇರುವವರು 15 ಜನ ಪಾಸ್ ಆಗೋದು, ಒಂದೇ ಮನೆಯವರು 3 ಜನ ಪಾಸ್ ಆಗೋದು, ಇದು ಕಾಕತಾಳೀಯನೋ ಅಕ್ರಮನೋ ಒಂದು ತನಿಖೆ ಆಗಬೇಕಾದ ಅವಶ್ಯಕತೆ ಇದೆ. ಅಲ್ಲಿ ಉದ್ಯೋಗಾಕಾಂಕ್ಷಿಗಳು ಹೇಳಿದ್ದಾರೆ ಇದು ಕಾಕತಾಳೀಯ ಅಲ್ಲ, ಇದು ಅಕ್ರಮ ಅಂತ ಹೇಳಿದ್ದಾರೆ. ಕಳೆದ ವರ್ಷ ಇದೇ ಸಂದರ್ಭದಲ್ಲಿ ಇದೇ ಕೆಪಿಎಸ್ಸಿ ಬಗ್ಗೆ ಇಂಥದ್ದೇ ಗಂಭೀರ ಆರೋಪಗಳು ಕೇಳಿಬಂದಿದ್ವು. ಆಗ ಸಿಎಂ ಸಿದ್ದರಾಮಯ್ಯ ಮಾರ್ಚ್ 12, 2025ರಂದು ನಡೆದ ಬಜೆಟ್ ಅಧಿವೇಶನದಲ್ಲಿ ಯಾರನ್ನು ರಕ್ಷಿಸುವ ಪ್ರಶ್ನೆಯೇ ಇಲ್ಲ, ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ಎಂದಿದ್ರು. ಆದರೆ ಕೆಪಿಎಸ್ಸಿಯಲ್ಲಿ ಮತ್ತದೇ ಅಕ್ರಮದ ವಾಸನೆ ಬಡಿಯುತ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.